ನಮಸ್ಕಾರ ಸ್ನೇಹಿತರ. ಕರ್ನಾಟಕ ಬಿಜೆಪಿಯಲ್ಲಿ ಈಗ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ವಿಧಾನ ಪರಿಷತ್ ಚುನಾವಣೆ ನಂತರ ಕರ್ನಾಟಕದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಅಂತೇಳಿ. ಕಾಂಗ್ರೆಸ್ ಪಕ್ಷ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ತು. ಅದಕ್ಕೆ ಅವ್ರು ಹಿಡಿದಂತಹ ದಾರಿ ಯಾವುದು ಅಂದ್ರೆ ಅಡ್ಡ ಮತದಾನದಿಂದ ಅವ್ರು ಗೆದ್ರು. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಇಲ್ಲಿ ಸೋತು ಸುಣ್ಣ ಆಗಿದೆ. ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಚುನಾವಣೆ ಇಫೆಕ್ಟ್ BY ವಿಜಯೇಂದ್ರ ಅವರ ಕುರ್ಚಿಗೆ ಕಂಟಕ ತರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಏನೆಲ್ಲ ನಡೀತಾ ಇದೆ, ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬಹುದು, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನೆಲ್ಲ ನಡೀತು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಒಟ್ಟಿಗೆ 12 ಜನ ಕ್ರಾಸ್ ವೋಟಿಂಗ್ ಮಾಡಿದ್ರು. ಅದರಿಂದಾಗಿ ಜೆಡಿಎಸ್ ಅಭ್ಯರ್ಥಿ ಸೋತರು, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಜಯವನ್ನ ಗಳಿಸಿದ್ರು. ಇದೆಷ್ಟು ಗೊತ್ತಿರುವಂತಹ ವಿಷಯ ನಿಮ್ಗೆ. ಈಗ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ ಪ್ರಾರಂಭ ಆಗಿದೆ. HD ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ನೇರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇದರಿಂದಾಗಿ ನಮ್ಮ ಮೈತ್ರಿಗೆ ಯಾವುದೇ ರೀತಿಯಾದ ಧಕ್ಕೆ ಉಂಟಾಗೋದಿಲ್ಲ. ಅಂದ್ರೆ ಕೆಲವರು ಮಾತಾಡ್ತಾ ಇದ್ರಲ್ಲ, ಇದರಿಂದಾಗಿ ಮೈತ್ರಿಯಲ್ಲಿ ಬಿರುಕು ಉಂಟಾಗ್ತದೆ, ಈ ರೀತಿ ಹೇಳ್ತಾ ಇದ್ರು. ಆ ರೀತಿಯಾದಂತ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಅದಲ್ಲದೇನೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ರೀತಿ ನಡೀತದೆ ಅಂತೇಳಿ. ನನಗೆ ಎಲ್ಲಾ ವಿಷಯಗಳು ಗೊತ್ತಿದ್ದು ಕೂಡ ನಾನು ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸಿದೆ. ನಾನೇನು ಮೂರ್ಖನಲ್ಲ. ಎಲ್ಲದೂ ಕೂಡ ಒಮ್ಮೆ ಹೊರಬರಬೇಕು, ಎಲ್ಲರೂ ಎಕ್ಸ್ಪೋಸ್ ಆಗಬೇಕು, ಅದಕ್ಕಾಗಿ ಈ ರೀತಿ ಮಾಡಿದ್ದೇನೆ ಅಂತಕೊಂಡು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಗಮನಿಸಿರ್ತೀರಾ. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಿದ್ರು. ತಮ್ಮ ಶಾಸಕರನ್ನ ಒಂದ್ ಕಡೆ ಕೂಡ ಹಾಕಿ ಅವರಿಗೆ ಟ್ರೈನಿಂಗ್ ಅನ್ನ ಕೂಡ ಕೊಟ್ಟರು. ಹಾಗೇನೆ ಅವರು ಬೇರೆಯವ್ರನ್ನ ಸಂಪರ್ಕ ಮಾಡದೇ ಇರೋ ರೀತಿಯಲ್ಲಿ ಎಲ್ಲಾ ರೀತಿಯಂತ ಪ್ರಯತ್ನವನ್ನ ಮಾಡಿದ್ರು. ಅದು ಬೇರೆ ವಿಷಯ. ಆದ್ರೆ ಬಿಜೆಪಿಯಲ್ಲಿ ಆ ರೀತಿ ಆಗ್ಲಿಲ್ಲ. ಬಿಜೆಪಿಯವರು ತುಂಬಾ ಓವರ್ ಕಾನ್ಫಿಡೆನ್ಸ್ ನಲ್ಲಿದ್ರು. ನಮ್ಮ ಶಾಸಕರು ನಮ್ಮ ಮಾತನ್ನ ಮೀರೋದಿಲ್ಲ, ನಾವು ಯಾರಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿದ್ದೀವೋ ಅವರಿಗೆ ವೋಟ್ ಹಾಕ್ತಾರೆ, ಈ ರೀತಿಯಾಗಿ ಇವರು ಭಾವಿಸಿದ್ರು. ಆದ್ರೆ ಅದೆಲ್ಲದೂ ಕೂಡ ಉಲ್ಟಾ ಹೊಡಿತು. ಕಾಂಗ್ರೆಸ್ನವರು ತಮ್ಮ ಶಾಸಕರನ್ನ ರೆಸಾರ್ಟ್ ನಲ್ಲಿ ಕೂಡ ಹಾಕೊಂಡ್ರು. ಆದ್ರೆ ಬಿಜೆಪಿಯವರು ಕುಲ್ಲ ಬಿಟ್ಬಿಟ್ರು. ಅದರ ಪರಿಣಾಮ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ನಡೆಯಿತು. ಇದರ ನಡುವೆ ಸದಾನಂದ ಗೌಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸದಾನಂದ ಗೌಡರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕಾರ್ಯಕರ್ತ ಹಾಗೇನೆ ಮೋದಿಯ ಅಭಿಮಾನಿ ಒಬ್ರು ನನಗೆ ಫೋನ್ ಮಾಡಿದ್ರು. ಸರ್, 13ನೇ ತಾರೀಕು ಸಂಜೆ 4 ಗಂಟೆಗೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಮೀಟಿಂಗ್ ಅರೇಂಜ್ ಆಗಿದೆ. 4 ಜನ ಶಾಸಕರನ್ನ DK ಶಿವಕುಮಾರ್ ಅವರು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೇನೆ ಬಿಜೆಪಿಯಿಂದ ಒಂದಷ್ಟು ಶಾಸಕರು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಮೀಟಿಂಗ್ ನ ಮುಖ್ಯ ಅಜೆಂಡಾ ವಿಧಾನ ಪರಿಷತ್ ಚುನಾವಣೆ. ತಕ್ಷಣ ಇದನ್ನ ತಡಿಲಿಕ್ಕೆ ಪ್ರಯತ್ನಿಸಿ, ಇಲ್ಲ ಅಂತ ಹೇಳಿದ್ರೆ ಅಡ್ಡ ಮತದಾನ ನಡೀತದೆ ಅಂತಕೊಂಡು ಇವ್ರನ್ನ ಎಚ್ಚರಿಸಿದ್ರಂತೆ. ತಕ್ಷಣ ಸದಾನಂದ ಗೌಡರು ವಿಜಯೇಂದ್ರ ಮತ್ತು R ಅಶೋಕ್ ಅವ್ರನ್ನ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನಿಸಿದಂತೆ. ಆದ್ರೆ ಅವರು ಇವರ ಫೋನ್ ಅನ್ನ ರಿಸೀವ್ ಮಾಡಲಿಲ್ಲ. ಕೊನೆಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾನು ಫೋನ್ ಮಾಡಿ ಈ ರೀತಿಯಾದಂತ ಒಂದು ಮೆಸೇಜ್ ಬಂದಿದೆ, ತಕ್ಷಣ ಈ ಮೀಟಿಂಗ್ ಅನ್ನ ತಡಿಲಿಕ್ಕೆ ಪ್ರಯತ್ನಿಸಿ ಅಂತಕೊಂಡು ಹೇಳಿದ್ರಂತೆ. ಆ ಶಾಸಕರ ಹೆಸರು ಕೂಡ ಇವ್ರಿಗೆ ಗೊತ್ತಾಗಿದೆ ಅನಿಸ್ತದೆ. ಅದ್ರ ಬಗ್ಗೆ ಅವರೇನು ಮಾಹಿತಿ ಕೊಡ್ಲಿಲ್ಲ. ಆದ್ರೆ ಈ ಮೀಟಿಂಗ್ ನಡೀತಾ ಇದೆ, ಇದನ್ನ ತಡೆಗಟ್ಟಿ ಅಂತಕೊಂಡು ಹೇಳಿದ್ರಂತೆ. ಆದ್ರೆ ಆ ರೀತಿ ಏನೂ ಆಗ್ಲಿಲ್ಲ. ಸಂಜೆ 4 ಗಂಟೆಗೆ ಹೇಳಿದ ರೀತಿಯಲ್ಲಿ ಮೀಟಿಂಗ್ ಕೂಡ ನಡೆದೋಯ್ತು. ಅದಾದ್ಮೇಲೆ ಇವ್ರಿಗೆ ಮಾಹಿತಿ ಕೊಟ್ಟಂತ ವ್ಯಕ್ತಿ ಪುನಃ ಫೋನ್ ಮಾಡಿ ಹೇಳಿದ್ರಂತೆ, ಏನ್ ಸರ್ ಈ ರೀತಿ ಆಯ್ತು, ಮೀಟಿಂಗ್ ಆಗೋಗಿದೆ ಅಂತೇಳಿ ಹೇಳಿದ್ರಂತೆ. ಹಾಗೇನೆ ಮರುದಿನ DK ಶಿವಕುಮಾರ್ ಪುನಃ ಇವ್ರನ್ನ ಭೇಟಿ ಮಾಡಿ ಎಲ್ಲಾ ರೀತಿಯಂತ ಮಾತುಕತೆಯನ್ನು ನಡೆಸಿ ಎಲ್ಲವೂ ಫಿಕ್ಸ್ ಮಾಡಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ನೀವು ಯಾರಿಗಾದ್ರೂ ಫೋನ್ ಮಾಡಿದ್ರೆ ಮಿಸ್ ಕಾಲ್ ಇದ್ರೆ ಅದಕ್ಕೆ ವಾಪಸ್ ಫೋನ್ ಮಾಡಿ ಯಾಕೆ ಫೋನ್ ಮಾಡಿದ್ದು ಅಂತೇಳಿ ಕೇಳ್ತಾರೆ. ಅಂತದ್ರಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ವಿಜಯೇಂದ್ರ ಮತ್ತು R ಅಶೋಕ್ ಅವರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ರಿಸೀವ್ ಮಾಡಿಲ್ಲ, ಅಥವಾ ವಾಪಸ್ ಇವರಿಗೆ ಫೋನ್ ಮಾಡಿ ಕೂಡ ಯಾಕೆ ಫೋನ್ ಮಾಡಿದ್ದು ಅಂತೇಳಿ ಕೇಳಿಲ್ಲ ಅಂತೇಳಿ ಹೇಳ್ತಾರಲ್ಲ, ಇದು ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ. ಚುನಾವಣೆ ಮುಗಿತು, ಕಾಂಗ್ರೆಸ್ ಗೆಲ್ತು, ಎಲ್ಲದೂ ಆಗೋಯ್ತು. ಈಗ ವಿಜಯೇಂದ್ರ ಹೊಸ ಕಥೆಯನ್ನು ಹೇಳಿ ಶುರು ಮಾಡಿದ್ರು. ಇಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು ಅಂತಕೊಂಡು ನಾವು ಕಂಡು ಹಿಡಿಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಏನೋ ಒಂದು ಸತ್ಯ ಶೋಧನಾ ಸಮಿತಿ ಅಂತೇಳಿ ಮಾಡಿದಾರಂತೆ. ಅವರು ಸತ್ಯವನ್ನು ಹುಡುಕ್ಲಿಕ್ಕೆ ಹೆಣಗಾಡ್ತಾ ಇದ್ದಾರೆ. ಇದರ ನಡುವೆ ವಿಜಯೇಂದ್ರ, ನಾವು ಧರ್ಮಸ್ಥಳದಲ್ಲಿ ಒಂದು ಮೀಟಿಂಗ್ ಇಡ್ತೇವೆ, ಅಲ್ಲಿ ಎಲ್ಲಾ ಶಾಸಕರು ಬರಬೇಕು, ಆ ಮೀಟಿಂಗ್ ನಲ್ಲಿ ಇವರೆಲ್ಲರೂ ಕೂಡ ಆಣೆ ಪ್ರಮಾಣ ಮಾಡಬೇಕು, ಈ ರೀತಿಯಾದಂತಹ ಒಂದು ಟರವನ್ನು ಹೊರಡಿಸಿದ್ರು. ಆದ್ರೆ ಪಕ್ಷದ ಒಳಗಡೆಯಿಂದ ಇದಕ್ಕೆ ಹಲವಾರು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯೆಲ್ಲ ಮಾಡೋದು ಸರಿಯಲ್ಲ, ನಮ್ಮ ರಾಜಕೀಯದ ವಿಷಯವನ್ನ ಧರ್ಮಸ್ಥಳ ತಗೊಂಡು ಹೋಗೋದು ಬೇಡ, ಅದೇನಿದ್ರು ಕೂಡ ನಾವೇ ಇಲ್ಲಿ ಕೂತ್ಕೊಂಡು ಸರಿ ಮಾಡೋಣ, ಧರ್ಮಸ್ಥಳಕ್ಕೆ ಇದನ್ನೆಲ್ಲ ತಗೊಂಡೋಗೋದು ಸರಿಯಲ್ಲ, ತಪ್ಪು ಅಂತಕೊಂಡು ಪ್ರಹ್ಲಾದ್ ಜೋಶಿ, ಹಾಗೇನೆ CT ರವಿ, ನಂತರ ಶ್ರೀರಾಮುಲು ಕೂಡ ಹೇಳಿದ್ದಾರೆ. ನಂತರ ಸುರೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಧರ್ಮಸ್ಥಳದ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಆದ್ರೆ ಇಲ್ಲಿ ಆಗ್ತಿರುವಂತ ಸಮಸ್ಯೆ ಏನಂತ ಹೇಳಿದ್ರೆ, ಈ ಎಲ್ಲ ಬೆಳವಣಿಗೆಗಳಿಂದಾಗಿ ವಿಜಯೇಂದ್ರ ಅವರ ಕುರ್ಚಿಗೆ ಕಂಟಕ ಎದುರಾಗಿದೆ. ಇಲ್ಲಿ ವಿಜಯೇಂದ್ರ ಮಾಡಿರುವಂತ ತಪ್ಪು ಏನಂತ ಹೇಳಿದ್ರೆ, ಈ ರೀತಿ ನಡಿಬಹುದು ಅನ್ನುವ ಡೌಟ್ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ವಹಿಸಲಿಲ್ಲ. ಅದರಿಂದಾಗಿ ಅವರಿಗೆ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ. ಅದ್ರ ಜೊತೆ ಬಿಜೆಪಿ ಹೈಕಮಾಂಡ್ ಈ ಒಂದು ಇಶ್ಯೂನ ತುಂಬಾ ಸೀರಿಯಸ್ ಆಗಿ ತಗೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಈಗಾಗಲೇ ವಿಜಯೇಂದ್ರ ಮತ್ತು ಅಶೋಕ್ ಅವ್ರನ್ನ ದೆಹಲಿ ಕರೆದಿದ್ದಾರೆ. ದೆಹಲಿಯಲ್ಲಿ ಯಾವ ರೀತಿಯಾದಂತಹ ಮಾತುಕತೆ ನಡೀತಾ ಇದೆಯೋ ಗೊತ್ತಿಲ್ಲ. ಈ ಚುನಾವಣೆಯಿಂದಾಗಿ ಬಿಜೆಪಿಯಲ್ಲಿರುವಂತಹ ಭಿನ್ನ ಮತ ಈಗ ಹೊರ ಬರ್ಲಿಕ್ಕೆ ಶುರುವಾಗಿದೆ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಕರ್ನಾಟಕ ಬಿಜೆಪಿಯಲ್ಲಿ 2 ಗುಂಪಿದೆ. ಒಂದು ವಿಜಯೇಂದ್ರ ಅವರ ಗುಂಪು, ಇನ್ನೊಂದು ರೆಬೆಲ್ ನಾಯಕರು ಅನ್ಸ್ಕೊಂಡಂತಹ ಕೆಲವರ ಗುಂಪು. ಸದ್ಯಕ್ಕೆ ಅವ್ರು ಎಲ್ಲಿ ಕೂಡ ಓಪನ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವವರೆಗೂ ಕೂಡ ಇವರು ತುಂಬಾ ಆಕ್ಟಿವ್ ಆಗಿದ್ರು. ಆ ನಂತರ ಇವರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಆದ್ರೆ ಈಗ ಅವ್ರ ಕೈಗೊಂದು ಅಸ್ತ್ರ ಸಿಕ್ಕಿದ ರೀತಿಯಲ್ಲಿ ಆಗಿದೆ. ನೋಡಿ, ನಾವು ಮೊದಲಿಂದಾನು ಹೇಳ್ತಾ ಇದ್ವಿ, ಕರ್ನಾಟಕ ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಿದೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ. ಇದನ್ನ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲಿಕ್ ಸಾಧ್ಯ ಇಲ್ಲ. ಈವಾಗಲೇ ಏನಾದ್ರೂ ಆಕ್ಷನ್ ತಗೊಳ್ಳಿ ಅಂತ ತಗೊಂಡು ಬಿಜೆಪಿ ಹೈಕಮಾಂಡ್ಗೆ ಇವರಿಗೆ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಸಾಮಾನ್ಯವಾಗಿ ಬಿಜೆಪಿ ಹೈಕಮಾಂಡ್ ತುಂಬಾ ಸ್ಲೋ ಆಗಿ ರಿಯಾಕ್ಟ್ ಮಾಡ್ತದೆ. ಆದ್ರೆ ಈ ಬಾರಿ ಇಲ್ಲಿ ನಡೆದಿರುವಂತಹ ಈ ಒಂದು ಪ್ರಮಾದ ಏನಿದೆ, ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ ರೀತಿಯಲ್ಲಿ ಕಾಣಿಸ್ತದೆ. ಈಗಾಗಲೇ ಅಶೋಕ್ ಮತ್ತು ವಿಜಯೇಂದ್ರ ಅವ್ರನ್ನ ದೆಹಲಿ ಕರೆದಿದ್ದಾರೆ. ಯಾಕೆ ಈ ರೀತಿ ನಡೆದಿದೆ ಅಂತೇಳಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಬರ್ತಾ ಇರುವಂತಹ ಲೇಟೆಸ್ಟ್ ಸುದ್ದಿ ಏನು ಅಂತ ಹೇಳಿದ್ರೆ, ಅಕ್ಟೋಬರ್ಗೆ ವಿಜಯೇಂದ್ರ ಅವರ ಅವಧಿ ಮುಗೀತದೆ. ಈ ಅವಧಿ ಮುಗ್ದ ಮೇಲೆ ವಿಜಯೇಂದ್ರ ಅವರನ್ನ ಮುಂದುವರಿಸುವಂತ ಸಾಧ್ಯತೆಗಳು ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಬಿಜೆಪಿಯ ಅಧ್ಯಕ್ಷರಾಗಿ ವಿಜಯೇಂದ್ರ ಇಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಒಂದೇ ಒಂದು ಚುನಾವಣೆಯನ್ನ ಅವ್ರ ಕೈಲಿ ಗೆಲ್ಲಿಕ್ ಸಾಧ್ಯ ಆಗ್ಲಿಲ್ಲ. ಹಾಗೇನೆ ಪಕ್ಷವನ್ನ ಸಂಘಟಿಸುವ ವಿಷಯದಲ್ಲಿ ಕೂಡ ವಿಜಯೇಂದ್ರ ಬಹಳ ಹಿಂದೆ ಬಿದ್ದಿದ್ದಾರೆ. ಕಾಂಗ್ರೆಸ್ ಮೇಲೆ ಮುಗಿ ಬೀಳಲಿಕ್ಕೆ ಬಿಜೆಪಿಗೆ ಬಹಳಷ್ಟು ಅಸ್ತ್ರಗಳು ಸಿಕ್ಕಿತ್ತು. ಆದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದ್ರಲ್ಲಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಇಬ್ರು ಕೂಡ ಫೇಲ್ಯೂರ್ ಆಗಿದ್ದಾರೆ. ಆದ್ರಿಂದ ಇವರಿಬ್ಬರನ್ನು ಕೂಡ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ಈ ರೀತಿಯಾದ ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ರಾಜ್ಯ ಬಿಜೆಪಿಯ ಚುಕ್ಕಾಣಿ ಯಾರಿಗೆ ಕೊಡಬಹುದು? ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವ್ರನ್ನ ಕೆಳಗಡೆ ಇಳಿಸಿ ಇನ್ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕೂಡ ಯಡಿಯೂರಪ್ಪನವರು ಖಂಡಿತವಾಗಿ ಉಲ್ಟಾ ಹೊಡಿತಾರೆ. ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪನವರ ಮನಸ್ಥಿತಿ ಹೇಗೆ ಅಂತೇಳಿ. ಕರ್ನಾಟಕ ಬಿಜೆಪಿ ಅನ್ನೋದು ನನ್ನ ಕುಟುಂಬದ ಆಸ್ತಿ, ರಾಜ್ಯ ಬಿಜೆಪಿಯ ಸಂಪೂರ್ಣ ಹಿಡಿತ ನನ್ನ ಕೈಲೇ ಇರಬೇಕು, ಈ ರೀತಿಯಾಗಿ ಯೋಚನೆ ಮಾಡುವಂತ ವ್ಯಕ್ತಿ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರು ತಿರುಗಿ ಬೀಳುವಂತ ಸಾಧ್ಯತೆ ಇರ್ತದೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಈ ಬಾರಿ ದೃಢ ನಿರ್ಧಾರವನ್ನು ತಗೊಂಡಿದೆ. ಯಾವುದೇ ಕಾರಣಕ್ಕೆ ವಿಜಯೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇಲ್ಲ, ಅವ್ರನ್ನ ಬದಲಾಯಿಸ್ತಾರೆ. ಈ ರೀತಿಯಾದ ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ಅವರ ಆಯ್ಕೆ ಯಾರಾಗಬಹುದು? ಸದ್ಯಕ್ಕೆ ಬರ್ತಾ ಇರೋ ಸುದ್ದಿ ಪ್ರಕಾರ ಸೋಮಣ್ಣ ಅವರ ಹೆಸರು ಮುಂಚೂಣಿಯಲ್ಲಿದೆ. ಈ ಹಿಂದೆನೆ ಒಮ್ಮೆ ಸೋಮಣ್ಣ ಅವರ ಹೆಸರು ಬಂದಿತ್ತು, ಸೋಮಣ್ಣ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತೇಳಿ. ಆದ್ರೆ ಆ ರೀತಿ ಆಗ್ಲಿಲ್ಲ. ಈಗ ಪುನಃ ಸೋಮಣ್ಣ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ಇಲ್ಲಿ ಸೋಮಣ್ಣ ಅವ್ರನ್ನ ಸೆಲೆಕ್ಟ್ ಮಾಡ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಸೋಮಣ್ಣ ಅವರು ಉತ್ತಮ ಸಂಘಟಕ, ಎಲ್ಲಕ್ಕಿಂತ ಪ್ರಮುಖವಾಗಿ ಎಲ್ಲರ ಜೊತೆಗೂ ಕೂಡ ಚೆನ್ನಾಗಿದ್ದು ಪಕ್ಷವನ್ನ ಮುನ್ನಡೆಸುವಂತಹ ಚಾಕಚಕ್ಯತೆ ಅವರಿಗಿದೆ. ಹಾಗಾಗಿ ಅವ್ರನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಅವರಿಗಿರುವಂತಹ ಈ ಮಠಾಧೀಶರ ಕನೆಕ್ಷನ್ಸ್. ಸದ್ಯಕ್ಕೆ ಕರ್ನಾಟಕ ಬಿಜೆಪಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರೋರು ಈ ಮಠಾಧೀಶರೇ. ಸಾಮಾನ್ಯವಾಗಿ ಯಾರನ್ನ ಅಧ್ಯಕ್ಷನಾಗಿ ಮಾಡಬೇಕು, ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಮಠಾಧೀಶರು ಮಾಡುವಷ್ಟು ರಾಜಕೀಯವನ್ನ ನಮ್ಮ ರಾಜಕಾರಣಿಗಳು ಕೂಡ ಮಾಡೋದಿಲ್ಲ ಅನ್ಸ್ತದೆ. ಅಷ್ಟೊಂದು ರಾಜಕೀಯವನ್ನ ಈ ಮಠಾಧೀಶರು ಮಾಡ್ತಾರೆ. ಇಲ್ಲಿ ಸೋಮಣ್ಣ ಅವರಿಗಿರುವಂತಹ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಲಿಂಗಾಯತ್ ಮಠಗಳು ಯಾವ್ದೆಲ್ಲ ಇದೆಯೋ ಆ ಎಲ್ಲ ಮಠಗಳ ಜೊತೆಗೆ ಇವರು ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದಾರೆ. ಹಾಗಾಗಿ ಒಂದ್ ವೇಳೆ ವಿಜಯೇಂದ್ರ ಅವ್ರನ್ನ ಕೆಳಗಡೆ ಇಳಿಸಿದ್ರೆ ಅಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಸೋಮಣ್ಣ ಅವರು ಮ್ಯಾನೇಜ್ ಮಾಡ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಲಿಂಗಾಯತ್ ಲಾಬಿ ಏನಿದೆ ಅದನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಸೋಮಣ್ಣ ಅವರಿಗಿದೆ. ಹಾಗಾಗಿ ಸೋಮಣ್ಣ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿರುವಂತಹ ಭಿನ್ನಮತವನ್ನ ಶಮನ ಮಾಡಬೇಕು ಅಂತ ಹೇಳಿದ್ರೆ ಸೋಮಣ್ಣ ಸೂಕ್ತವಾದ ವ್ಯಕ್ತಿ. ಒಂದ್ ವೇಳೆ ಸೋಮಣ್ಣನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಕರೆತರ್ಲಿಕ್ಕೆ ಸುಲಭ ಆಗ್ತದೆ. ಹಾಗೇನೆ ಈಗಾಗಲೇ ಪಕ್ಷವನ್ನ ಬಿಟ್ಟು ಹೋದವರು, ಪಕ್ಷದಿಂದ ಹೊರ ನಡಿಲಿಕ್ಕೆ ಕೆಲವರು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಅಂತವ್ರನ್ನ ಕೂಡ ಪಕ್ಷದಲ್ಲಿ ಉಳಿಸ್ಕೊಂಡು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಿ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋಲಿಸಲಿಕ್ಕೆ ಸೋಮಣ್ಣ ಅವರ ನಾಯಕತ್ವ ಸೂಕ್ತ. ಈ ರೀತಿಯಾಗಿ ಹೈಕಮಾಂಡ್ ನಿರ್ಧಾರ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಈಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರನ್ನ ಕೂಡ ಕೆಳಗಿಳಿಸುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಇವರ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವಂತಹ ಹೆಸರು ಸುನಿಲ್ ಕುಮಾರ್. ಮೋಸ್ಟ್ಲಿ ಸುನಿಲ್ ಕುಮಾರ್ ಅವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಅದೇನೇ ಇರಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ದಿನೇ ದಿನೇ ಪ್ರಬಲವಾಗ್ತಾ ಇದೆ, ಆದ್ರೆ ಬಿಜೆಪಿ ದಿನೇ ದಿನೇ ವೀಕ್ ಆಗ್ತಾ ಇದೆ. ಇದನ್ನ ಗಮನಿಸಿರುವಂತಹ ಬಿಜೆಪಿ ಹೈಕಮಾಂಡ್ ಸದ್ಯಕ್ಕೆ ಎಚ್ಚೆತ್ತಿದೆ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರೆ ಯಡಿಯೂರಪ್ಪನವರ ಕಪಿಮುಷ್ಟಿಯಲ್ಲಿರುವಂತಹ ಕರ್ನಾಟಕ ಬಿಜೆಪಿಯನ್ನ ಮುಕ್ತಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದ? ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.